ಇವೆಂಟ್ ಎಲ್ಲ ರೆಡಿ ಇದೆ ಬ್ರದರ್. ಚೀಫ್ ಗೆಸ್ಟ್ಗೋಸ್ಕರ ಕಾಯ್ತಾ ಇದೀವಿ. ಅವ್ರು ಬಂದ ತಕ್ಷಣನೇ ಇವೆಂಟ್ ಶುರು ಮಾಡ್ತೀವಿ. ಪರವಾಗಿಲ್ಲ ಬ್ರದರ್, ವೇಟ್ ಮಾಡೋಣ, ಅದಕ್ಕೇನಂತೆ. ಯಾರು ಬ್ರದರ್ ಸ್ಪೆಷಲ್ ಗೆಸ್ಟು? ಯಾರೋ ತುಂಬಾ ಸ್ಪೆಷಲ್ ಆಗಿರೋರೇ ಬರ್ತಿದ್ದಾರೆ ಅಂತ ಅನ್ಸ್ತಿದೆ. ಈ ಸ್ಪೆಷಲ್ ಆಗಿರೋರೆಲ್ಲ ಒಂಥರ ಲೇಟ್ ಆಗೇ ಅಲ್ವಾ ಬರೋದು? ಯಾರು ಬ್ರದರ್? ವಿ ಐ ಪಿನ ಯಾರು ಬರ್ತಿದ್ದಾರೆ? ನಾನು ನಿಂತನೇ ಅಂದ್ಕೊಂಡಿದ್ದೆ ಪೂಜಾ, ಖಂಡಿತ ಆ ಭಾಗ್ಯ ಈ ದುಡ್ಡನ್ನು ವಾಪಸ್ ಕೊಟ್ಟೇ ಕೊಡ್ತಾಳೆ ಅಂತ. ಅದೇ ನಿನ್ನೆ ನಾನು ನಿನಗೆ ಇದನ್ನೇ ಹೇಳಿದ್ದು. ಭಾಗ್ಯ ದುಡ್ಡು ತಗೊಳ್ಳಿ ಅಂತ 7 ದಿವಸ ಸರ್ಕಸ್ ಪಡೆದಿಯಲ್ಲ, ಏನೇ ಆದ್ರೂ ಒಂದು ದುಡ್ಡು ತಗೊಳ್ಳೋದಿ ಅಂತ ನಾನು ಹೇಳಿದ್ದೆ ತಾನೆ. ನಾನು ಹೇಳ್ದಾಗೆ ಆಯ್ತು. ನೀನು ಒದ್ದಾಡಿ ಏನು ಪ್ರಯೋಜನ ಆಗ್ಲಿಲ್ಲ. ಇಷ್ಟೆಲ್ಲ ಒದ್ದಾಡೋ ಬದಲು ಅವಳಿಗೆ ಯಾವ್ದು ಇಷ್ಟನೋ ಅದನ್ನೇ ಕೊಟ್ಟಿದ್ದಿದ್ರೆ ಎಲ್ಲ ಮುಗಿದೋಗ್ತಿತ್ತಲ್ವಾ? ಹಾಪ್ಪ, ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಆಫೀಸಲ್ಲಿ ದೊಡ್ಡದಾಗಿ ಒಂದು ಸೆಲೆಬ್ರೇಷನ್ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆ ಸೆಲೆಬ್ರೇಷನ್ ಅಲ್ಲಿ ಭಾಗ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಅತ್ತೆ, ಬ್ರೋಕ್ ಏನಾಗಿದೆ? ಯಾಕೆ ಈಗೆಲ್ಲ ಆಡ್ತಿದ್ದಾರೆ? ಅಲ್ಲ, ಇದೆಲ್ಲ ಬೇಕಾ? ಕೊಟ್ಟಿರೋ ದುಡ್ಡನ್ನ ಚಾರಿಟಿಗೆ ಹಾಕ್ಬಿಟ್ಟು ಸುಮ್ಮನಿರೋ ಬದಲು ಇದೆಲ್ಲ ಬಿಲ್ಡಪ್ ಬೇರೆ. ಅಲ್ಲ, ನಮ್ಮ ದುಡ್ಡು ನಮಗೆ ಕೊಟ್ಟಿರೋದಕ್ಕೆ ಈ ಶೋಕಿ ಬೇರೆನಾ? ಯಾದಿ ಬರ್ತಾ ಬರ್ತಾ ನಮ್ಮ ಕೈ ಮೀರಿ ಹೋಗ್ತಾ ಇದ್ದಾನೆ. ಅವನು ಏನು ಯೋಚನೆ ಮಾಡ್ತಿದ್ದಾನೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಏನು ಮಾಡಿದ್ರು ನಮ್ಮ ಮಾತೆ ಕೇಳ್ತಿಲ್ಲ. ಹೇಗಾದ್ರೂ ಮಾಡಿ ಅವನ ನಮ್ಮ ರೂಟಿಗೆ ತರಲೇಬೇಕು. ಹೇಗಿದೆ ಪ್ಲಾನು? ಅಪ್ಪ, ನಾಳೆ ಇವೆಂಟ್ ನ ಮಾಡೋದಕ್ಕೆ ನಿಮ್ಮ ಒಪ್ಪಿಗೆ ಇದೆ ತಾನೆ? ಖಂಡಿತವಾಗ್ಲೂ ಒಪ್ಪಿಗೆ ಇದೆ ಕಣೋ. ಒಳ್ಳೆ ನಿರ್ಧಾರನೇ ತಗೊಂಡಿದ್ಯಾ. ನಾಳೆನೆ ಟ್ರಸ್ಟ್ ಮೆಂಬರ್ಸ್ ಎಲ್ಲ ಬರೋದಕ್ಕೆ ಹೇಳು. ಅದೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಪಾಂಡು ಹೇಳ್ಬಿಟ್ಟು ಮಾಡು. ಯಾವುದಕ್ಕೂ ಕಡಿಮೆ ಆಗಬಾರ್ದು. ಈವೆಂಟು ಫಸ್ಟ್ ಕ್ಲಾಸ್ ಆಗಿ ಆಗ್ಬೇಕು. ಹಾಪ್ಪ, ಖಂಡಿತವಾಗ್ಲು ಎಲ್ಲ ಚೆನ್ನಾಗಿ ನೋಡ್ಕೋತೀನಿ. ಅವನೇನಾದ್ರು ಸಹಾಯ ಬೇಕಾದ್ರೆ ನಾನು ಕೇಳು. ಕನ್ನಿಕಾ, ಮೀನಾಕ್ಷಿ, ಆ ಹೋಟೆಲ್ದು ಏನೋ ಒಂದು ಫೈಲ್ದು ಮಾತಾಡ್ಬೇಕು ಅಂದ್ರಲ್ಲ, ರೂಮಲ್ಲಿ ಇರ್ತೀನಿ, ತಗೊಂಬನ್ನಿ. ಅರೆ, ಏನಿಬ್ರು ಹಾಗೆ ನಿಂತ್ಬಿಟ್ರಿ? ನನ್ನ ಮಾತಾಡ್ಸ್ತಾನೆ ಇಲ್ಲ. ಓ, ನನ್ನ ಮೇಲೆ ಇನ್ನೂ ಕೋಪನಾ? ಕೋಪ ಬಂದಿದ್ದೇನೋ ನಿಜನೇ ಅಣ್ಣ, ಆದ್ರೆ ಅದು ಕೋಪ ಅಲ್ಲ, ಬೇಜಾರು. ನೀನು ಯಾರಿಂದನೂ ವಿಚಾರ ಮುಚ್ಚಿಟ್ಟಿದ್ದಿದ್ರೆ ನನಗಿಷ್ಟು ಬೇಜಾರಾಗ್ತಿರ್ಲಿಲ್ಲ. ಆದ್ರೆ ನನ್ನಿಂದನೂ ವಿಷಯ ಮುಚ್ಚಿಟ್ಟಿದ್ಯಲ್ಲ, ಅದಕ್ಕೆ. ಅಲ್ಲ, ಯಾಕಣ್ಣ ಮುಚ್ಚಿಟ್ಟೆ? ನನಗೇನಾದ್ರೂ ಹೇಳಿದ್ದಿದ್ರೆ ನಾನು ನಿನಗೆ ಸಪೋರ್ಟ್ ಮಾಡ್ತಿರ್ಲಿಲ್ವಾ? ಇದೇ ವಿಷಯಕ್ಕೆ ಅಕ್ಕನ ಮೇಲೆ ನನಗೂ ಕೋಪ ಬಂದಿರೋದು. ಒಂದೇ ಒಂದ್ ಮಾತು ಈ ತರ ಅಂತ ನನಗೆ ಅವಳು ಹೇಳಿದಿದ್ರೆ ನಾನು ಅವಳಗ್ ಸಪೋರ್ಟ್ ಮಾಡ್ತಿದ್ದೆ. ಏನೇ ನಡೆದ್ರು ಹೇಳ್ಕೊತಾಳೆ. ಆದ್ರೆ ಇದೊಂದು ವಿಷಯ ಯಾಕೆ ಮುಚ್ಚಿಟ್ಲು ಅಂತಾನೆ ನಾನು ತುಂಬಾ ಬೇಜಾರು. ಪೂಜಾ, ಈ ವಿಷಯದಲ್ಲಿ ಭಾಗ್ಯ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಏನೂ ಯೂಸ್ ಇಲ್ಲ. ನಿಜ ಹೇಳಬೇಕು ಅಂತಂದ್ರೆ ನಾನೇ ಭಾಗ್ಯ ಅವ್ರಿಗೆ ಹೇಳಿದ್ದೆ ಈ ವಿಷಯನ ಯಾರ ಹತ್ರನೂ ಹೇಳಬೇಡಿ ಅಂತ. ಅದಕ್ಕೆ ಅವರು ನಿನ್ನಿಂದ ಈ ವಿಷಯನ ಮುಚ್ಚಿಟ್ಟಿದ್ದಾರೆ. ಅಷ್ಟಕ್ಕೂ ಅವ್ರೇನ್ ಚಾಲೆಂಜ್ ಮಾಡಿ ಅಂತ ಹೇಳಿರ್ಲಿಲ್ಲ, ನಾನೇ ಪಟ್ಟು ಹಿಡಿದು ಚಾಲೆಂಜ್ ಮಾಡಿದ್ದು. ಅಣ್ಣ, ಅವತ್ತು ಸಡನ್ ಆಗಿ ನಾನು, ಪೂಜಾ, ಕನ್ನಿಕಾ ಭಾಗ್ಯ ಅವ್ರ ಮನೆಗೆ ಬಂದಾಗ ನೀನಲ್ಲಿ ಇರ್ಲಿಲ್ವಲ್ಲ? ಏನು, ನಾನು ಅಲ್ಲಿ ಇರ್ಲಿಲ್ವಾ? ಯಾಕೆ ನಗ್ತಿದ್ಯಾ? ನೀವು ಅವತ್ತು ಸಡನ್ ಆಗಿ ಅಲ್ಲಿ ಬಂದ್ರಲ್ಲ, ಏನಾಯ್ತು ಗೊತ್ತಾ? ಅತ್ತೆ, ಪೂಜಾ ಮತ್ತೆ ಕಿಶನ್ ಬಂದಿದ್ದಾರೆ. ಏನ್ ಮಾಡ್ತಿದ್ದೀರಾ? ಅದು ಆಗಿದ್ದೀರಾ? चल 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 चल
ಹಲೋ ಎವ್ರಿಬಡಿ, ಇವೆಂಟ್ ಇನ್ ಸ್ವಲ್ಪ ಹೊತ್ತಲ್ಲಿ ಶುರು ಆಗುತ್ತೆ. ಪ್ಲೀಸ್ ಬಿ ಸೀಟೆಡ್. ವಾಹ್, ಏನ್ ಇಷ್ಟು ಗ್ರ್ಯಾಂಡ್ ಆಗೆಲ್ಲ ಡೆಕೋರೇಟ್ ಮಾಡಿದ್ದಾರೆ. ಏನೋ ದೊಡ್ಡ ಫಂಕ್ಷನ್ ಇರಬೇಕು. ಓ ಮೈ ಗಾಡ್, ಈ ಮನುಷ್ಯನು ಬಂದಿದ್ದಾರಾ? ಇವ್ರ ಕಣ್ಣಿಗೆ ಏನಾದರೂ ಬಿದ್ದರೆ ಅಷ್ಟೇ, ಇದೇ ಇವೆಂಟ್ನಲ್ಲೇ ನನ್ನ ತಿಥಿ ಆಗೋದು ಗ್ಯಾರಂಟಿ. ಪುಣ್ಯ ಅವ್ರು ನನ್ನ ಇನ್ನೂ ನೋಡಿಲ್ಲ. ಅವ್ರ ದೃಷ್ಟಿಗೆ ಬೀಳದೇ ಇರೋ ಹಾಗೆ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡಬೇಕು. ಇಡೀ ಕಾಮತ್ ಫ್ಯಾಮಿಲಿನೇ ಬಂದಿದೆ. ದೊಡ್ಡವರೆಲ್ಲರೂ ಇದ್ದಾರೆ. ಅಂದರೆ ಇದು ಯಾವುದೋ ದೊಡ್ಡ ಇವೆಂಟೇ ಇರಬೇಕು. ಅದು ಏನಾದರೂ ಆಗಲಿ, ಇವ್ರ ಕಣ್ಣಿಗೆ ಮಾತ್ರ ನಾನು ಕಾಣಿಸ್ಕೋಬಾರ್ದು. ನಾನಲ್ಲ ಬ್ರದರ್, ಏನಾಯ್ತು? ಅಯ್ಯೋ ಏನಿಲ್ಲ ಬ್ರದರ್, ಅದು ಸಡನ್ ಬಂದ್ಬಿಟ್ಟು ಕೈ ಇಟ್ರಲ್ಲ, ಗಾಬರಿ ಆಗ್ಬಿಟ್ಟೆ. ಹೌದಾ, ಸಾರಿ. ಇವೆಂಟ್ ಎಲ್ಲ ರೆಡಿ ಇದೆ ಬ್ರದರ್. ಚೀಫ್ ಗೆಸ್ಟ್ಗೋಸ್ಕರ ಕಾಯ್ತಾ ಇದೀವಿ. ಅವ್ರು ಬಂದ ತಕ್ಷಣನೇ ಇವೆಂಟ್ ಶುರು ಮಾಡ್ತೀವಿ. ಪರವಾಗಿಲ್ಲ ಬ್ರದರ್, ವೇಟ್ ಮಾಡೋಣ, ಅದಕ್ಕೇನಂತೆ. ಯಾರು ಬ್ರದರ್ ಸ್ಪೆಷಲ್ ಗೆಸ್ಟು? ಯಾರೋ ತುಂಬಾ ಸ್ಪೆಷಲ್ ಆಗಿರೋರೇ ಬರ್ತಿದ್ದಾರೆ ಅಂತ ಅನ್ಸ್ತಿದೆ. ಈ ಸ್ಪೆಷಲ್ ಆಗಿರೋರೆಲ್ಲ ಒಂಥರ ಲೇಟ್ ಆಗೇ ಅಲ್ವಾ ಬರೋದು? ಯಾರು ಬ್ರದರ್, ವಿ ಐ ಪಿನ ಯಾರು ಬರ್ತಿದ್ದಾರೆ? ಬಂದ್ರೆ ನೋಡಿ ನಮ್ಮ ಚೀಫ್ ಗೆಸ್ಟ್. ಜಸ್ಟ್ ಮಿನಿಟ್, ಬಂದೆ. ಎಕ್ಸ್ಕ್ಯೂಸ್ ಮೀ. ಭಾಗ್ಯವರೇ, ಹಾಯ್ ಗೆಳತಿ. ಇವೆಂಟ್ ಇನ್ನೇನು ಶುರು ಆಗುತ್ತೆ, ಬನ್ನಿ ಕೂತ್ಕೊಳ್ಳಿ. ಆದಿ ಬ್ರದರ್ ಹೇಳಿದ ಸ್ಪೆಷಲ್ ಗೆಸ್ಟ್ ಭಾಗ್ಯನ. ಛೇ, ಯಾಕೆ ಸಂಭ್ರಮಕ್ಕೆ ಇವಳನ್ನ ಇಲ್ಲಿ ಕರ್ಸಿದ್ರು? ಮೊದಲೇ ಗೊತ್ತಿದ್ದಿದ್ರೆ ಈ ಕಡೆ ತಲೆನೂ ಹಾಕ್ತಿರ್ಲಿಲ್ಲ ನಾನು. ಇದೇನಂತೆ ಎಲ್ರು ನಮ್ ಕಡೆ ಹೀಗ್ ನೋಡ್ತಾರೆ, ಮತ್ತೆ ಇನ್ನೇನ್ ಮಾಡ್ತಾರೆ? ಎಲ್ಲರಿಗಿಂತ ಈ ಮುಖ್ಯ ಅತಿಥಿಗಳು ಬರ್ತಾರಲ್ಲ, ಆತರ ನಾವಿಷ್ಟು ತಡವಾಗಿ ಬಂದ್ರೆ ಗುರಾಯಿಸ್ದೆ ಇನ್ನೇನ್ ಮಾಡ್ತಾರೆ? ಕಾರ್ಯಕ್ರಮ ನಮ್ಮಿಂದ ತಡ ಆಗೋಯ್ತು ಏನು? ಇರ್ಲಿ ಬಾ, ಪರವಾಗಿಲ್ಲ. ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ ಮಾವ.
ಮಾವಂಗೆ ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ಲ ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಗುಡ್ ಮಾರ್ನಿಂಗ್. ನೀವೆಲ್ರಿಗೂ ಕಾಮತ್ ಬಿಸ್ನೆಸ್ ವೆಂಚರ್ಸ್ ಗ್ರೂಪ್ ಕಡೆಯಿಂದ, ತೊಟ್ಟಿಲು ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಸುಸ್ವಾಗತ. ನಿಮ್ಮೆಲ್ಲರೂ ಒಟ್ಟಿಗೆ ಈ ರೀತಿ ನೋಡಿ ತುಂಬಾ ದಿನಗಳೇ ಆಗೋಗಿದ್ವು. ನಮ್ಮ ಕುಟುಂಬನ ಈ ರೀತಿ ಒಟ್ಟಿಗೆ ನೋಡೋದಕ್ಕೆ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮೆಲ್ಲರನ್ನೂ ಇವತ್ತು ಸೇರಿಸಿರೋದು ಇವತ್ತಿನ ನಮ್ಮ ಸ್ಪೆಷಲ್ ಗೆಸ್ಟ್. ನೋಡಿ, ನಾವು ಹೊಟ್ಟೆ ತುಂಬಾ ತಿಂದ ಮೇಲೆ ಅನ್ನ ಹೆಚ್ಚಿಗೆ ಇರುವಾಗ ದಾನ ಮಾಡೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಆದ್ರೆ ನಾವೇ ಹಸ್ಕೊಂಡಿರುವಾಗ ನಮ್ಮ ತಟ್ಟೆಯಲ್ಲಿರೋ ಅನ್ನನ ಇನ್ನೊಬ್ಬರಿಗೆ ದಾನ ಮಾಡೋದಿದೆಯಲ್ಲ, ಅದು ನಿಜವಾದ ತ್ಯಾಗ. ಅಂಥ ಮಹತ್ತರವಾದ ಕಥೆಗಳನ್ನ ಪುರಾಣಗಳಲ್ಲಿ ಕೇಳಿದೀವಿ. ಈ ಕಾಲದಲ್ಲಿ ಅಂಥವ್ರೆಲ್ಲ ಎಲ್ಲಿದ್ದಾರೆ ಅಂತ ನಮಗ್ ನಾವೇ ಅಂದ್ಕೊಂಡ್ಬಿಟ್ಟಿದೀವಿ. ಆದ್ರೆ ಅದು ಸುಳ್ಳು. ಇವತ್ತಿಗೂ ಒಳ್ಳೆತನ ಇದೆ. ಇವತ್ತಿಗೂ ಒಳ್ಳೆಯವರು ನಮ್ಮ ಮಧ್ಯೆನೇ ಇದ್ದಾರೆ. ಅದಕ್ಕೆ ಉದಾಹರಣೆನೇ ಇವತ್ತಿನ ನಮ್ಮ ಸ್ಪೆಷಲ್ ಗೆಸ್ಟ್. ತೊಟ್ಟಿಲು ಚಾರಿಟಬಲ್ ಟ್ರಸ್ಟ್ಗೆ ₹1 ಡೊನೇಟ್ ಮಾಡಿದವ್ರನ್ನು ಕೂಡ ನಾವು ಗೌರವದಿಂದ ನೋಡ್ತೀವಿ. ಅವ್ರನ್ನ ಕರೆದು ಥ್ಯಾಂಕ್ಸ್ ಹೇಳ್ತೀವಿ. ಅದು ಕಾಮತ್ ಗ್ರೂಪ್ನ ಸಂಸ್ಕೃತಿ. ನಮ್ಮ ಟ್ರಸ್ಟ್ಗೆ ದೇಶ ವಿದೇಶಗಳಿಂದ ಡೊನೇಟ್ ಮಾಡಿದ್ದಾರೆ. ಆದ್ರೆ ಇತ್ತೀಚೆಗೆ ಒಬ್ಬ ಸ್ಪೆಷಲ್ ಡೋನರ್ ನಮ್ಮ ಟ್ರಸ್ಟ್ಗೆ 25 ಲಕ್ಷ ಡೊನೇಟ್ ಮಾಡಿದ್ದಾರೆ. ಅದು ಇದುವರೆಗೆ ನಮಗೆ ಬಂದಿರುವಂತ ಹೈಯೆಸ್ಟ್ ಅಮೌಂಟ್ ಡೊನೇಟ್. ಸ್ನೇಹಿತರೆ, ಇನ್ನು ನಿಮ್ಮನ್ನ ಕಾಯಿಸಲ್ಲ. ಆ ಸ್ಪೆಷಲ್ ಗೆಸ್ಟ್ ಬೇರೆ ಯಾರು ಅಲ್ಲ, ನಮ್ಮ ಭಾಗ್ಯ.